ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ನಾನು ಇವತ್ತೊಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಮಸಾಲೆ ಪೂರಿ. ಅಂದರೆ ಪೂರಿ ಮಾಡ್ಕೊಳ್ಳೋದು ಮನೆಯಲ್ಲೇ. ಮಸಾಲೆ ಪೂರಿ ಬರುತ್ತಲ್ವ, ಪೂರಿ ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ಬಿಟ್ಟಿದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆ ಮಸಾಲೆ ಕೂಡ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂದ್ಬಿಟ್ಟಿದೆ. ನಾನಿವಾಗ ಮೆಜರ್ಮೆಂಟ್ ತೋರಿಸಿದ್ನಲ್ಲ, ಆ ಕಪ್ಪಲ್ಲಿ 1 ಕಪ್ಪು ಮೈದಾ, 1 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಸೋಡಾ ಆ್ಯಡ್ ಮಾಡಬೇಕಾಗುತ್ತೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. 1-2 ಚಿಟಿಕೆ ಆಗೋಷ್ಟು ಸೋಡಾ ಹಾಕ್ಕೊಂಡು, ಉಪ್ಪು ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಮೈದಾ ರವೆ ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿಕೊಂಡು ಇವಾಗ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ಇದು ಚೆನ್ನಾಗಿ ಹಿಟ್ಟು ನಾದ್ಕೊಂಡು ನಾವು ಒಂದು 10 to 20 ಮಿನಿಟ್ಸು ರೆಸ್ಟಲ್ಲಿ ಇಡಬೇಕಾಗುತ್ತೆ. 20 ಮಿನಿಟ್ಸ್ ಬಿಟ್ಬಿಟ್ಟಿದೆ, ಅದು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಇವಾಗ ಹಿಟ್ಟನ್ನು ನೀಟಾಗಿ ನಾದ್ಕೊಂಡಿದ್ದಾಗಿದೆ. ನಿಮಗೆ ಇದು ನಾನಿವಾಗ ಮಾಡ್ಕೊಂಡಿರೋ ಪೂರಿ ಒಂದು 7ರಿಂದ 8 ಜನ ಆರಾಮಾಗಿ ಹೊಟ್ಟೆ ತುಂಬೋವರೆಗೂ ತಿನ್ಬೋದು. 8 ಜನಕ್ಕೆ ಆರಾಮಾಗುತ್ತೆ. ಆಚೆ ಕಡೆ ಕೊಡ್ತಾರಲ್ವ, ಆ ರೀತಿ ಕೊಡೋದಾದರೆ ಒಂದು 10-11 ಜನಕ್ಕೆ ಆಗುತ್ತೆ. ನಾನಿಲ್ಲಿ 8 ಜನಿಗೆ ಆರಾಮಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ತಿನ್ನೋಷ್ಟು 8 ಜನಿಗಾಗೋಷ್ಟು ಹಿಟ್ಟನ್ನು ನಾದಿಟ್ಕೊಂಡಿದ್ದೀನಿ. ಇವಾಗ ಹಿಟ್ಟನ್ನು ನಾದಿಟ್ಕೊಂಡಿದ್ದಾಗಿದೆ. ಇವಾಗ 2 ಹಾಲು ತೊಗೊಂಡಿದ್ದೀನಿ. 2 ಹಾಲು ತೊಗೊಂಡು ಸಿಪ್ಪೆ ಎಲ್ಲ ತೊಗೊಂಡಿದ್ದೀನಿ. ಇದು ಮಸಾಲೆ ಪೂರಿಗೆ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 1 ಬಟ್ಲಾಗಷ್ಟು ಬಟಾಣಿ ತೊಗೊಂಡು ಇವಾಗ ಹಾಲು ಬಟಾಣಿ ಎರಡನ್ನೂ ಬಾಯ್ಲ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 2 ನೀಟಾಗಿ ತೊಳೆದ್ಬಿಟ್ಟಿದೆ. ಇವಾಗ ನಾನು ಬಾಯ್ಲ್ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ. ಉಪ್ಪು ಹಾಕ್ಕೊಂಡು ಅದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇವಾಗ 2 ಆನಿಯನ್, ಇದು ಮಸಾಲೆಗೆ ತೊಗೊಳ್ತಾ ಇದ್ದೀನಿ. 2 ಆನಿಯನ್ ತೊಗೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಕೊಳ್ಳೋದಕ್ಕಿದು ಶುಂಠಿ 1-2 ಇಂಚ್ ಆಗೋಷ್ಟು ಶುಂಠಿ ತೊಗೊಂಡು ಇದು ರುಬ್ಕೊಳ್ಳೋದಕ್ಕೆ ಇಟ್ಕೊಳ್ಬೇಕು. 1-2 ಎಸಳು ಆಗೋಷ್ಟು ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ. ಇದು ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಯಾವುದು ಫ್ರೈ ಮಾಡ್ಕೊಳ್ಳೋ ಹಾಗಿಲ್ಲ, ಹಾಗೆ ಹಸಿದೆ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. 1 ಟೀ ಸ್ಪೂನು ಜೀರಿಗೆ, 2-3 ಲವಂಗ, 2 ಇಂಚು ಚಕ್ಕೆ, 1 ಏಲಕ್ಕಿ, ಧನಿಯಾ ಪೌಡರ್ 1 ಟೀ ಸ್ಪೂನು ಧನಿಯಾ ಪೌಡರು, ಅರ್ಧ ಟೀ ಸ್ಪೂನು ಕಾಳುಮೆಣಸು. ಇವಾಗ ಹಸಿಮೆಣಸು ತೊಗೊಂಡಿದ್ದೀನಿ, ಬೇಕಂದರೆ ಒಣಮೆಣಸು ತೊಗೊಳ್ಬೋದು. ನಾನಿಲ್ಲಿ 5-6 ಹಸಿಮೆಣಸು, ಕೊತ್ತಂಬರಿ, ಪುದೀನ, ಪುಟಾಣಿ. ಇದು ಪುಟಾಣಿ ಸ್ವಲ್ಪ 1.5 ಸ್ಪೂನು ಪುಟಾಣಿ ಹಾಕ್ಕೊಂಡು ಚಿಕ್ಕದಾಗಿರೋ 2-3 ಟೊಮೊಟೊ ತೊಗೊಂಡು ನಾನು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಹಾಕ್ಕೊಂಡು ಇವಾಗ ಕ್ಯೂರಿ ಮಾಡ್ಕೊಳ್ಬೇಕಾಗುತ್ತೆ. ಸೊ ಎಲ್ಲದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಡಿದ್ದಾಗಿದೆ. ಇದು ಇವಾಗ ಸೈಡಲ್ಲಿ ಇಟ್ಕೊಳ್ತೀನಿ. ಇವಾಗ ಇದು ಬಾಯ್ಲ್ ಆಗ್ತಾ ಇದೆ. ನಾನು ಆಲೂ ಬಟಾಣಿ ಹಾಕ್ಕೊಂಡಿದ್ನಲ್ವ, ಅದು ಇವಾಗ ಬಾಯ್ಲ್ ಆಗಿದೆ ಚೆನ್ನಾಗಿ. ಹಾಲು ಕೂಡ ಬೆಂದಿದೆ. ಇದು ಸ್ಮ್ಯಾಶ್ ಆಗೋ ಥರ ಹಾಲು ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ಇವಾಗ ಚೆನ್ನಾಗಿ ಬೆಂದಿದ್ದಾಗಿದೆ. ಅದು ಸ್ವಲ್ಪ ತಣ್ಣಗಾಗಲಿ. ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದು ನಾನು ತಣ್ಣಗಾಗ್ಬಿಡ್ತೀನಿ. ಇದು ನೋಡ್ಬೋದು, ಚಿರೋಟಿ ರವೆ ಹಾಕಿ ನಾನು ಹಿಟ್ಟನ್ನು ನಾದಿಟ್ಕೊಂಡಿದ್ನಲ್ವ, ಸೊ ಅದಕ್ಕೋಸ್ಕರ ಇವಾಗ ಹಿಟ್ಟು ಗಟ್ಟಿಯಾಗಿದೆ. ಅಂದರೆ ಚಿರೋಟಿ ರವೆ ಎಲ್ಲ ನೆಂದು ಗಟ್ಟಿಯಾಗಿದೆ. ಇವಾಗ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಬೇಕು. ಅಂದರೆ ನಮಗೆ ಲಟ್ಟಿಸ್ಕೊಳ್ಳೋಕ್ಕೆ ಎಷ್ಟು ನಮಗೆ ಮೆದು ಬೇಕು, ಸಾಫ್ಟ್ ಬೇಕು, ಅಷ್ಟು ಆಗೋವರೆಗೂ ನೀವು ಸ್ವಲ್ಪ ನೀರು ಚಿಮ್ಕಿಸ್ಕೊಳ್ತಾ ನಾದ್ಕೊಳ್ಳಿ. ನಾನು ಇಲ್ಲಿ ಚೆನ್ನಾಗಿ ಇವಾಗ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ನನಗೆ ಲಟ್ಸೋಕ್ಕೆ ಈಸಿ ಆಗೋಕ್ಕೆ ಎಷ್ಟು ಹಿಟ್ಟು ಸಾಫ್ಟ್ ಆಗಬೇಕು ಅಷ್ಟು ಆಗೋವರೆಗೂ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ನಾದ್ಕೊಂಡ್ಬಿಟ್ಟಿದೆ. ಇವಾಗ ನಾನು ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ತೊಗೊಳ್ಬೇಕು, ಯಾಕಂದರೆ ಪಾನಿಪುರಿ ನೋಡಿದ್ದೀರಲ್ವ, ಪಾನಿಪುರಿ ಚಿಕ್ಕದಾಗಿ ಬರುತ್ತೆ. ಆ ಪೂರಿಗೆ ಎಷ್ಟು ಬೇಕು ಹಿಟ್ಟು ಅಷ್ಟನ್ನು ಹಿಟ್ಟು ತೊಗೊಂಡು ಉಂಡೆ ಮಾಡಿ ಎಲ್ಲವನ್ನು ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ತೀನಿ, ಯಾಕಂದರೆ ಒಂದಕ್ಕೊಂದು ಅಂಟ್ಕೊಳ್ಬಾರ್ದು ಅಂದ್ಬಿಟ್ಟಿದೆ. ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾನು ಇಟ್ಕೊಳ್ತೀನಿ. ಇವಾಗ ಲಟ್ಟಿಸ್ಕೊಳ್ಬೇಕಿದು ಎಲ್ಲವನ್ನು ಚಿಕ್ಕದಾಗಿ ಲಟ್ಟಿಸ್ಕೊಳ್ಬೇಕು. ನೀವು ತುಂಬ ಜಾಸ್ತಿ ಹಿಟ್ಟು ತೊಗೊಂಡ್ರೆ ತುಂಬ ದೊಡ್ಡದಾಗುತ್ತೆ. ನೋಡಿಬಿಟ್ಟಿದೆ, ಸ್ವಲ್ಪ ಹಿಟ್ಟು ತೊಗೊಳ್ಳಿ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಲಟ್ಟಿಸ್ಕೊಂಡಿದ್ದಾಗಿದೆ ನೋಡಿ.
ತುಂಬ ತೆಳುವಾಗೂ ಲಟ್ಟಿಸ್ಕೊಳ್ಬಾರ್ದು, ಸ್ವಲ್ಪ ದಪ್ಪ ಆಗಿರಬೇಕು. ನಾನು ಈ ಸೈಜ್ಗೆ ಲಟ್ಟಿಸ್ಕೊಂಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಂಡು ಇವಾಗ ಇಟ್ಕೊಳ್ತೀನಿ. ಎಲ್ಲವನ್ನು ಇದೇ ರೀತಿ ಲಟ್ಟಿಸ್ಕೊಂಡು ಇಟ್ಕೊಳ್ಬೇಕು. ನೋಡ್ಬೋದು ನೀವು ಇಲ್ಲಿ ನಾನು ಹಿಟ್ಟು ಕೂಡ ಯೂಸ್ ಮಾಡ್ತಾ ಇಲ್ಲ, ಎಲ್ಲೂ ಅಂಟ್ಕೊಳ್ತಾನೂ ಇಲ್ಲ, ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಇವಾಗ ಈ ರೀತಿ ನಾನು ಎಲ್ಲವನ್ನು ಲಟ್ಟಿಸ್ಬಿಟ್ಟಿದೆ ಇಟ್ಕೊಳ್ತೀನಿ. ಇವಾಗ ಇದು ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಡೀಪ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಬಿಸಿಯಾಗಿ ಇಟ್ಕೊಳ್ಬೇಕಾಗುತ್ತೆ. ಇವಾಗ ಎಲ್ಲವೂ ಈಗ ಲಟ್ಟಿಸ್ಕೊಂಡಿದ್ದು ಆಗಿದೆ. ಸೊ ಇಲ್ಲಿ ಪಾನಿಪುರಿಗೆ ಪೂರಿ ರೆಡಿ ಆಯಿತು. ಇವಾಗ ಇದು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಈಗ ಎಣ್ಣೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಎಣ್ಣೆ ಇಟ್ಕೊಂಡು ಅದು ಕಾಯಬೇಕು. ಕಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಪೂರಿ ಹಾಕ್ಕೊಳ್ತಾ ಇದ್ದೀನಿ. ಲಟ್ಟಿಸಿಟ್ಕೊಂಡಿರೋ ಪೂರಿನ ಒಂದೊಂದಾಗಿ ಹಾಕ್ಕೊಳ್ಬೇಕು. ಇದು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ತುಂಬ ಜೋರಾಗಿ ಇಟ್ಕೊಂಡ್ರೆ ಸ್ಟವನ್ನು ಎಲ್ಲ ಸೀದ್ಬಿಡುತ್ತೆ. ನೋಡ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಪೂರಿ ತುಂಬ ಚೆನ್ನಾಗಿ ಬಂದು ನನಗಂತೂ ತುಂಬ ಖುಷಿ ಆಯಿತು. ನೀವು ಕೂಡ ಈ ರೀತಿ ಮನೆಯಲ್ಲೇ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹಿಟ್ಟಲ್ಲೇ ಮನೆಯವರೆಲ್ಲ ಆರಾಮಾಗಿ ಖುಷಿಯಿಂದ ಹೊಟ್ಟೆ ತುಂಬ ತಿನ್ಬೋದು, ಅಷ್ಟಾಗುತ್ತೆ. ನಾವು ಹೊರಗಡೆ ಹೋಗಿ ತಿನ್ನೋದಕ್ಕಿಂತಲೂ ಅಲ್ಲಿ ಒಂದು ಪ್ಲೇಟ್ಗೆ ಏನು ಒಂದು 5-6 ಪೂರಿ ಅಷ್ಟೇ ಕೊಡೋದು. ಸೊ ಇಲ್ಲಿ ನೋಡ್ಬೋದು ನಿಮಗೆ ಎಷ್ಟೊಂದು ಪೂರಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹಿಟ್ಟಲ್ಲೇ ಎಷ್ಟೊಂದು ಪೂರಿ ಆಗಿದೆ ಅಂದ್ಬಿಟ್ಟಿದೆ. ಮನೆಯವರೆಲ್ಲರೂ ಹೊಟ್ಟೆ ತುಂಬ ತಿಂದರು, ಅಷ್ಟು ಪೂರಿ ಆಗಿತ್ತು. ಇವಾಗ ಎಲ್ಲ ನಾನು ಮತ್ತೆ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡ್ಬೋದು. ಇವಾಗ ಎಲ್ಲವನ್ನು ಈ ರೀತಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ತೆಕ್ಕೊಳ್ಬೇಕಾಗುತ್ತೆ. ಈಗ ತೆಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪೂರಿಗಳು ಉಬ್ಬಿ ಬಂದಿದೆ ಅಂದ್ಬಿಟ್ಟಿದೆ, ತೋರಿಸ್ತಾ ಇದ್ದೀನಿ ನೋಡಿ. ಪಾನಿಪುರಿಗೂ ಕೂಡ ಇದೇ ರೀತಿ ನೀವು ಮಾಡ್ಕೊಳ್ಬೋದು. ಬಟ್ ನಾನು ಇವತ್ತಿಲ್ಲಿ ಮಸಾಲೆ ಪೂರಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಪೂರಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಪೂರಿ ರೆಡಿ ಆಯಿತು. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಆಲೂ ಮತ್ತು ಬಟಾಣಿ ಚೆನ್ನಾಗಿ ಬೆಂದಿದ್ದಾಗಿದೆ. ಇದು ಇವಾಗ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಪೂನಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು, ಯಾಕಂದರೆ ಚೆನ್ನಾಗಿ ಆಲೂ ಬೆಂದಿದೆ. ಸೊ ಇವಾಗ ಎಲ್ಲ ಸ್ಮ್ಯಾಶ್ ಮಾಡಿಕೊಂಡು ಇವಾಗ ಮಸಾಲೆ ಕೂಡ ರುಬ್ಬಿಟ್ಕೊಂಡಿದ್ದೀವಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲು ಮತ್ತು ಪಲಾವ್ ಎಲೆ, ಅರಿಶಿನ ಪೌಡರು ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಪೌಡರ್ ಹಾಕ್ಕೊಂಡು ಇವಾಗ ಆಲೂ ಮತ್ತು ಬಟಾಣಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಅಂತಹ ಆಲೂ ಬಟಾಣಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಹಾಕ್ಕೊಳ್ಬೇಕು. ಮಸಾಲೆ ಹಾಕ್ಕೊಂಡು ಇವಾಗ ಇದು ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಒಂದು 2-3 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ ನಂತರ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಅಂದರೆ ಮಸಾಲೆ ಪೂರಿ ಅಂದರೆ ಗೊತ್ತಿರುತ್ತಲ್ವ ಎಷ್ಟು ತಿಕ್ನೆಸ್ ಬೇಕು ಅಂದ್ಬಿಟ್ಟಿದೆ, ನಿಮಗೆ ಗೊತ್ತಾಗುತ್ತೆ. ಅಷ್ಟನ್ನು ನೀರು ಆ್ಯಡ್ ಮಾಡ್ಕೊಳ್ಳಿ. ನೋಡಿ ನಾನು ಇವಾಗ ಇಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೀರು ಆ್ಯಡ್ ಮಾಡಿಕೊಂಡು ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಆಲೂಗೆ ಉಪ್ಪು ಹಾಕಿದ್ದೀನಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದಕ್ಕೆ ಗರಂ ಮಸಾಲ 1 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಹಾಕ್ಕೊಂಡು ಮತ್ತೆ ಎಲ್ಲ ಕ್ಲೀನಾಗಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟಿದೆ. ನಾನು ಇವಾಗ ಇದು ಒಂದು 2-3 ನಿಮಿಷ ಕುದಿಬೇಕಾಗುತ್ತೆ. ಮಸಾಲೆ ಚೆನ್ನಾಗಿ ಕುದಿಬೇಕಾಗುತ್ತೆ. ಇಲ್ಲಿ ಚಾಟ್ ಮಸಾಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಅಂಗಡಿಯಿಂದ ತರಿಸಿದ್ದೆ, ತುಂಬ ಚೆನ್ನಾಗಿದೆ. 1-2 ಟೀ ಸ್ಪೂನು ಪೌಡರ್ ಹಾಕ್ಕೊಂಡು 2 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸೊ ರೆಡಿ ಆಯಿತು. ಪಾನಿ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು. ಪಾನಿನೂ ಕೂಡ ತುಂಬ ಚೆನ್ನಾಗಿತ್ತು. ಇಲ್ಲಿ ಪಾನಿ ರೆಡಿ ಆಯಿತು. ಇವಾಗ ಅದೊಂದು ಕಡೆ ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಮಸಾಲೆ ಕೂಡ ರೆಡಿಯಾಗಿದೆ. ಇದೊಂದು 2-3 ನಿಮಿಷ ಕುದ್ದುಬಿಟ್ಟಿದೆ. ಮಸಾಲೆನೂ ಕೂಡ ರೆಡಿಯಾಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು ಟೇಸ್ಟು. ನಾವು ಆಚೆ ಕಡೆ ಹೋಗಿ ತಿನ್ನೋದ್ರಕ್ಕಿಂತಲೂ ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ಮನೆಯವರೆಲ್ಲರೂ ಹೊಟ್ಟೆ ತುಂಬ ಕೂಡ ತಿನ್ಬೋದು, ಮತ್ತು ಟೇಸ್ಟು ಕೂಡ ಸಖತ್ತಾಗಿತ್ತು. ಈ ರೀತಿ ನೀವು ಟ್ರೈ ಮಾಡಿ. ಇವಾಗ ಇದು ಮೇಲ್ಗಡೆ ಹಾಕೋದಕ್ಕೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ಮಸಾಲೆ ರೆಡಿಯಾಗಿದೆ. ಇವಾಗ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದೆ. ನಾನಿವಾಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ.
ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನೀವು ಕೂಡ ಈ ರೀತಿ ಮನೆಯಲ್ಲಿ ಟ್ರೈ ಮಾಡಿದ್ರೆ ಹೇಗೆ ಬಂದಿತ್ತು, ಮಸಾಲೆ ಪೂರಿ ಹೇಗೆ ಬಂದಿತ್ತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಪೂರಿ ಕೂಡ ನೀವು ಮನೆಯಲ್ಲೇ ಈ ರೀತಿ ಈಸಿಯಾಗಿ ಮಾಡ್ಕೊಳ್ಬೋದು. ಪೂರಿನೂ ಕೂಡ ಟ್ರೈ ಮಾಡಿದ್ರೆ ಹೇಗೆ ಬಂದಿತ್ತು ಪೂರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಇವಾಗ ಪೂರಿ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ ಅಂಗಡಿಯಲ್ಲಿ ಇಷ್ಟು ಪೂರಿ ಕೊಡೋದೇ ಇಲ್ಲ, ಇದರಲ್ಲಿ ಅರ್ಧ ಪೂರಿ ಕೊಡ್ತಾರೆ. ನಾನಿಲ್ಲಿ ಹಾಕಿರೋದು 2 ಪ್ಲೇಟು ಮಸಾಲೆ ಪೂರಿ ಮಾಡ್ತಾರೆ. ನಾನಿವಾಗ ಪೂರಿ ಎಲ್ಲ ಹಾಕ್ಕೊಂಡು ಅದ್ರ ಮೇಲ್ಗಡೆ ಮಸಾಲೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಚೌ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟಿದೆ. ಸೊ ರೆಡಿ ಆಯಿತು. ಇಲ್ಲಿ ಪಾನಿ ಕೂಡ ರೆಡಿ ಆಯಿತು. ಪಾನಿ ಕೂಡ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಮಸಾಲೆ ಪೂರಿ ಅಂದರೆ ಯಾರಿಗಿಷ್ಟ ಇಲ್ಲ? ಪಾನಿಪುರಿ ಮಸಾಲೆ ಪೂರಿ ಅಂದರೆ ಎಲ್ರಿಗೂ ಇಷ್ಟ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡ್ಬೋದು ಸಖತ್ತಾಗಿತ್ತು. ನೀವು ಕೂಡ ಈ ರೀತಿ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟು ಕೂಡ ಸಖತ್ತಾಗಿತ್ತು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಈ ರೀತಿ ಟ್ರೈ ಮಾಡಿ. ಸೊ ಇವತ್ತಿನ ಲಾಗು ಇಷ್ಟ ಆಗಿತ್ತು. ನೋಡ್ಬೋದು, ನೋಡ್ತಾ ಇದ್ರೇ ಮಕ್ಕಳಿಗಂತೂ ತುಂಬ ಇಷ್ಟ. ಮನೆಯಲ್ಲೇ ಈ ರೀತಿ ಈಸಿಯಾಗಿ ಮಾಡಿಕೊಡಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಸರ್ವ್ ಮಾಡಿದ್ದಾಯಿತು. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸ್ಪೂನಲ್ಲಿ ತೊಗೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟು ಸಖತ್ತಾಗಿತ್ತು. ಸೊ ನೀವು ಕೂಡ ಒಂದ್ಸಲ ಈ ರೀತಿ ಟ್ರೈ ಮಾಡಿ. ಸೊ ಇವತ್ತಿನ ಲಾಗು ಇಷ್ಟ ಆಗಿತ್ತು. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.